ಸಿಲಿಂಡರ್ ಗ್ಯಾಸ್ ಖಾಲಿ ಆಗ್ತಿದೆ. ಸೊ ಎಲ್ಲ ಕಡೆ ಊಟ ಕೊಡಲ್ಲ ಅಂತ ಹೇಳಿದಾಗ, ಓಹ್! ಹೌದಾ ಅಂತ ಅಂದ್ಕೊಂಡೆ. ಅದಾದ್ಮೇಲೆ ನಮ್ಮ ಆಫೀಸಲ್ಲೇ ಕೊಡ್ತಾ ಇಲ್ಲ ಇವತ್ತು ಅಂತ ಗೊತ್ತಾದಾಗ ತುಂಬ ಹರ್ಟ್ ಆಯಿತು. ಬಿಕಾಸ್ ನಂಗೆ ಗೊತ್ತೇ ಇರಲಿಲ್ಲ. ಬಿಕಾಸ್ ನಮ್ಮದು ಮಾರ್ನಿಂಗ್ ಶಿಫ್ಟ್ ಆಗಿರೋದ್ರಿಂದ, ಅಂದರೆ ಎವ್ರಿ ಡೇ ಇರೋದಿಲ್ಲ, ಆಲ್ಟರ್ನೇಟಿವ್ ಡೇಸ್ ಇರುತ್ತೆ. ಮಾರ್ನಿಂಗ್ ಶಿಫ್ಟ್ ಆದಾಗ ಮನೆಯಿಂದ ಏನೂ ತೊಗೊಂಬರೋಕ್ಕಾಗಲ್ಲ. ಸೊ ತುಂಬ ಕಷ್ಟ ಆಗುತ್ತೆ. 2 o'clock ಲಾಗೌಟ್ ಅಂತ ಹೇಳಿದಾಗ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅದು ಹೆಂಗೋ ಇವತ್ತಿನ ಡೇ ಮ್ಯಾನೇಜ್ ಮಾಡಿಕೊಂಡು ಮನೆಗೆ ಬಂದು ಊಟ ಮಾಡಿದೆ. ಅದಾದ ನಂತರ ನಮ್ಮ ಅಕ್ಕ ಮೇಕಪ್ ತೊಗೊಂಡ್ರೆ ನಂಗೆ ಹಿಂಸೆ ಆಯಿತು. ಅದೆಲ್ಲ ನನಗೆ ಹಚ್ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾಳೆ. ನಂಗೆ ನೀನು ಹಚ್ಕೊಂಡ್ರೆ ನಂಗೆ ನೀಟಾಗಿ ಗೊತ್ತಾಗುತ್ತೆ ಅಂತ. ಅವಳ್ದಿರೋದು ಒಂದು ಕೆಲಸ. ಅವಳು ಇವತ್ತು ಬ್ರಷ್ ತೊಗೊಂಡಿದ್ದಾಳೆ ಅಂತ ಒಂದೊಂದು ನಿಮಿಷಕ್ಕೂ ಎದ್ಬಿಟ್ಟು ಬ್ರಷ್ನ ಹಚ್ಕೊಂಡ್ಬಿಟ್ಟು ಕ್ರೀಮೆಲ್ಲ ನೀಟಾಗಿ ಅಪ್ಲೈ ಆಗುತ್ತಾ ಅಂತ ಹೇಳಿ ನೋಡ್ತಾ ಇದ್ಲು. ಆ್ಯಂಡ್ ಇದು ವಿಮೆನ್ಸ್ ಡೇ ಗಿಫ್ಟ್ ಆ್ಯಕ್ಚುಲಿ ನನಗೆ ನನ್ನ ಫ್ರೆಂಡ್ ಸೆಂಡ್ ಮಾಡಿರೋದು. ಆ್ಯಂಡ್ ಅದು ಚೆನ್ನಾಗಿತ್ತು. ಅದು ವಾಟರ್, ಅರ್ತ್ ಅಂತ ಎಲ್ಲ ಸ್ಪೆಸಿಫಿಕ್ ಆಗಿ ಅದ್ರ ಬರೆದಿದ್ರು. ಅದ್ರೊಳಗೆ ಅದೇ ಥರ ಫೀಲ್ ಇತ್ತು. ಬಟ್ ಎಕ್ಸ್ಪೆನ್ಸಿವ್, ಬಟ್ ಅಷ್ಟೊಂದು ಕೊಡೋಷ್ಟು ಇರಲಿಲ್ಲ. ಆ್ಯಂಡ್ ನೈಟ್ ನಾವು ಆಚೆ ಊಟಕ್ಕೆ ಹೋಗಿದ್ವಿ. ಆದರೆ ಚಿಕನ್ ತಂದೂರಿ ತೊಗೊಂಡಿದ್ವಿ ಆಯಿತಾ. ಅದು ಡ್ರೈ ಇರಬೇಕಾಗಿತ್ತು. ನಂಗೆ ಇಷ್ಟನೇ ಆಗಿಲ್ಲ. ಬಿಕಾಸ್ ತುಂಬ ಆಯಿಲ್ ಎಲ್ಲ ಹಾಕಿದ್ರು. ಅದು ಡ್ರೈ ಇರಬೇಕಾಗಿತ್ತು. ಡಯಟ್ ಫುಡ್ ಅಲ್ವಾ ಅಂತ ಅಂದ್ಕೊಂಡ್ವಿ. ಬಟ್ ಓಕೆ ನಮ್ಮ ಅಕ್ಕ ನಮ್ಮ ಮಮ್ಮಿ ಏನಾದರೂ ಚಿಕನ್ ತಿಂದರೆ ಅದನ್ನ ಈವನ್ ಪ್ರಾಣಿ ಕೂಡ ತಿನ್ನೋಕೆ ಉಳಿಸಿರಲ್ಲ. ಆ ಥರ ಬೋನ್ನೆಲ್ಲ ಫುಲ್ ಕಟ್ ಮಾಡಿರ್ತಾರೆ. ಹಾಗಂತ ಟೀಸ್ ಮಾಡ್ತಿಲ್ಲ, ತುಂಬ ನೀಟಾಗಿ ತಿಂತಾರೆ ಅಂತ ಹೇಳ್ತಾ ಇದ್ದೀನಿ.